ಒಂದು ನಿಮಿಷ ಮಾತಾಡ್ಬೋದು. ನೋಡಿ, ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ಗೆ ಒಂದು ಉತ್ತರ ಏನಂದ್ರೆ, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ನಾವು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀನಿ ಅಂತ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಮೇಡಮ್, ಕಂದಾಯ ಇಲಾಖೆಯಲ್ಲಿ ರೆವಲ್ಯೂಷನ್ ಆಗಿದೆ. ಒಂದು ನಿಮಿಷ ಪ್ಲೀಸ್, ಐ ವಿಲ್ ಸ್ಟಾರ್ಟ್ ವಿತ್. ಆಯ್ತು ನೋಡಿ, MB ಪಾಟೀಲ್ ಅವರು ಮೊನ್ನೆ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗ್ ಅಲ್ಲಿ 28,000 ಉದ್ಯೋಗವನ್ನು ಸೃಷ್ಟಿ ಮಾಡಕ್ಕೆ ನಾವು ಅಪ್ರೂವಲ್ ಕೊಡ್ತಾ. ನೋಡಿ ಮೇಡಮ್, ನೋಡಿ ನಾವು ಎಲ್ಲಾ ಇಂಡಸ್ಟ್ರಿ ರಾಜ್ಯ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆ ಕೇಳಿ, ದಯವಿಟ್ಟು ಪಟ್ಟಿ ಕೊಡಿ ಸರ್. ಪ್ರಿಯಾಂಕ್ ಖರ್ಗೆ ಅವರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಬಗ್ಗೆ ನೋಡಿ, ಇವತ್ತು ಪ್ರಿಯಾಂಕ್ ಖರ್ಗೆ ಇಲಾಖೆ ಬಗ್ಗೆ ನೋಡಿ, ಕನ್ನಡ ಸಂಸ್ಕೃತಿ ಇಲಾಖೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ತಗೊಂಡ ಮೇಲೆ ಅವರು ಒಂದೊಂದು ಪಂಚಾಯತ್ಗೆ ಸ್ವಾಯತ್ತತೆ ಕೊಟ್ಟಿದ್ದಾರೆ. ನೋಡಿ, ರಾಯಚೂರಿನ ವಿಜುವಲ್ಸ್ ಇದ್ರೆ ಒಂದ್ ನಿಮಿಷ ಇವಾಗ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇಷ್ಟು ದಿವಸ ನೆನಗುದಿಗೆ ಬಿತ್ತಿತ್ತು. ಯಾವುದೋ ಒಂದು ರೆವಿನ್ಯೂ ಲೇಔಟ್ಗಳಿಗೆ ಒಂದು ಕಾಯಕಲ್ಪ ಇರಲಿಲ್ಲ. ರೆವಿನ್ಯೂ ಲೇಔಟ್ಗಳಿಗೆ ಹಳ್ಳಿಗಾಡಲ್ಲಿ ಒಂದು ಖಾತೆಗಳು ಕೊಡ್ತಿರ್ಲಿಲ್ಲ. ಒಂದು ದೃಢವಾದ ನಿರ್ಧಾರ ತಗೊಂಡು ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಂದು ದೃಢವಾದ ನಿರ್ಧಾರ ತಗೊಂಡು ಅವ್ರಿಗೊಂದು ಕಾಯಕಲ್ಪ ನೀಡಿದೀವಿ. ಎಲ್ಲ ರೆವಿನ್ಯೂ ಲೇಔಟ್ಗಳಿಗೆ ಅವ್ರಿಗೊಂದು ಸರ್ಕಾರದಲ್ಲಿ ದುಡ್ಡಿಲ್ಲ ಮೇಡಮ್, ಸರ್ಕಾರದಲ್ಲಿ ದುಡ್ಡಿಲ್ಲ, ಹಣನ ಕಲೆಕ್ಟ್ ಮಾಡಕ್ಕೆ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಸಾಹೇಬ್ ಹೇಳಿದ್ದಾರೆ, ನಮ್ಮ ವಿರೋಧ ಪಕ್ಷದವರು ಹೇಳಿದ್ದಾರೆ ನಮ್ಗೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಡೆತ್ ಸರ್ಟಿಫಿಕೇಟ್ ಗೆ 500 ರೂಪಾಯಿ ಮಾಡಿದ್ದಾರೆ ಮೇಡಮ್. ನೋಡಿ, ಡೆತ್ ಸರ್ಟಿಫಿಕೇಟ್ ಸಂಪನ್ಮೂಲ ನಮಗೆ ನೋಡಿ, ಸಂಪನ್ಮೂಲ ಇರೋದು 5 ಕಡೆ. ನಮ್ಗೆ ನಿಮ್ಮಂಗೆ ನೀವು 10 ರೂಪಾಯಿ ತಗೊಂಡು ಬರೀ 1 ರೂಪಾಯಿ ಕೊಡೋದಲ್ಲ. ನಮ್ಗೆ ನಾವು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ಬೇಕು ಇವತ್ತು. ಮೋದಿಜಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಅರ್ಹತೆ ಏನಿದೆ ನಿಮ್ಗೆ? ನೋಡಿ ಮೇಡಮ್ ಅವರೇ, ಇವತ್ತು ಒಬ್ಬ ನೋಡಿ ಇವತ್ತು ನಾವು ವಿ ಆರ್ ಹೈಯೆಸ್ಟ್ ಪೇಯಿಂಗ್ ಟ್ಯಾಕ್ಸ್. ನೀವು ಕ್ಯಾಲ್ಕುಲೇಷನ್ ಮಾಡಿ ಸರ್. ಈಗ ನೀವು ಯು ಕ್ಯಾನ್ ನಾಟ್ ಸೇ ಟು ದಿ ಪಬ್ಲಿಕ್ ನೀವು ಹೋಗಿ ಕೇಂದ್ರ ಸರ್ಕಾರದಿಂದ ಹಣ ತಗೊಬನ್ನಿ. ಆಬ್ವಿಯಸ್ಲಿ ಮೇಡಮ್, ನೋಡಿ ಇವಾಗ ಮಲತಾಯಿ ಧೋರಣೆ ಆಗ್ತಿದೆಯಲ್ಲ, ಇವಾಗ ನಮ್ಗೆ ಕೇಳ್ತಾ ಇಲ್ವಾ? ನಾವು ಪರಿಪರಿಯಾಗಿ ಎಲ್ಲ ಫೈಟ್ ಮಾಡ್ತೀವ. ನೋಡಿ ನೋಡಿ, ನಾವು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ನಮ್ಮ ಸರ್ಕಾರ ಕಂದಾಯ ಸಚಿವರು ಬರದ ಹಣವನ್ನು ಇವರು ನಿದ್ದೆ ಮಾಡ್ತಾ ಇದ್ರು. 3,300 ಕೋಟಿ ಇದೆ SDRF NDRF ಅವರು ಅಪ್ರೂವ್ ಮಾಡಿರೋ ದುಡ್ಡನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಆಗಿರ್ತಕ್ಕಂಥ ಯಾರಿಗೆ ಹಣವನ್ನು ಕೊಟ್ಟಿದ್ರಿ ಇವತ್ತು ಹೇಳಿ, ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರೆ ಅದು ಲೆಕ್ಕ ಕೊಡಿ ನೀವು. ನಾನು ಒಬ್ಬ ಕಾಮನ್ ಪರ್ಸನ್ ಆಗಿ ನಾನು ಏನ್ ಹೇಳ್ಬೋದು, ನಾನು ಒಬ್ಬ ಸಾರ್ವಜನಿಕರು ಮೈಂಡ್ ಸೆಟ್ ಇಂದಾನೆ ನಾನು ಯೋಚನೆ ಮಾಡ್ಬೋದೇ ಹೊರತು ನಾನೇನ್ ಹೇಳ್ತೀನಿ, ನಾನ್ ನಿಮಗ್ ಓಟ್ ಹಾಕಿದೀನಪ್ಪ, ಮಿಕ್ಕಿದ ಕೆಲಸ ಮಾಡೋದು ನಿಮ್ ಹಣೆ ಬರೋದು, ಅದು ನನ್ನ ಹಣೆ ಬರಲ್ಲ. ಸೆಂಟ್ರಲ್ ಗವರ್ನಮೆಂಟ್ ಹತ್ರ ಹೋಗಿ ಫೈಟ್ ಮಾಡ್ಕೊಂಡು ನಾನೆಲ್ಲ ಇಸ್ಕೊಂಡ್ ಬರೋದು. ನಿಮ್ಮನ್ನ ಗೆಲ್ಸಿದೀವಿ, ನೀವಾಗ ಕೆಲಸ ಮಾಡಿ, ನೀವು ಫೈಟ್ ಮಾಡಿ, ನೀವು ಕೋರ್ಟ್ ಹೋಗ್ತಿರೋ ಎಲ್ಲಿ ಖರ್ಚು ಮಾಡಿದ್ರೆ ಅದೇಳಿ. ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ. ಅದೇ ಜವಾಬ್ದಾರಿ ನೀವು ಬಿಜೆಪಿ ಸಂಸದರು, ರಾಜ್ಯದಿಂದ 5 ಜನ ಸಂಸದರು, 5 ಜನ ಪವರ್ಫುಲ್ ಮಿನಿಸ್ಟರ್ ಬಿಜೆಪಿ ಮೂಲೆಯಲ್ಲಿ ಕೂರಿಸಿರೋದು ನೋಡಿ ಪವರ್ಫುಲ್ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದಾರೆ. ನೋಡಿ, ನಿರ್ಮಲಾ ಸೀತಾರಾಮನ್ ಫೈನಾನ್ಸ್, HD ಕುಮಾರಸ್ವಾಮಿ ಅವರು ಉನ್ನತ ಉಕ್ಕು ಸಚಿವರು, ಏನಪ್ಪ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಇಲ್ಲಿವರೆಗೂ ಪ್ರಹ್ಲಾದ್ ಜೋಶಿ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಎಲ್ಲಾಗಿದೆ ತೋರಿಸಿ ನೀವು. ನೋಡಿ ಪ್ರಹ್ಲಾದ್ ಜೋಶಿ ಅವರು ಅವರ ಭಾಗದ ಸಮಸ್ಯೆಯನ್ನು ಇನ್ನು ಮಹದಾಯಿ ಬಗೆಹರಿಸಿಕೊಟ್ಟಿಲ್ಲ. ಈ ಮಟ್ಟದ ಮಲತಾಯಿ ಧೋರಣೆ ಮಲತಾಯಿ ಧೋರಣೆ ಈ ಮಹದಾಯಿ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಏನು ಮಾತಾಡಬೇಡಿ. ಮೇಲ್ದಂಡೆ ಯೋಜನೆಗೆ ಅಪ್ರೂವ್ ಆಗಿತ್ತು. ಇದೇ 3,000 ಕೋಟಿ ರೂಪಾಯಿ ನೀವು ತರಲಿಕ್ಕೆ ಇನ್ನು ಪ್ಲಾನ್ ಕಳಿಸಿಲ್ಲ ನೀವು. ಏನು ಅದನ್ನೇ ಮಾತಾಡ್ತೀನಿ. ಒಂದು ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಅದು ಬಿಜೆಪಿಯ ಸಂಸದರಾಗಿರ್ಲಿ ಅಥವಾ ಕಾಂಗ್ರೆಸ್ನ ನಾಯಕರುಗಳಾಗಿರ್ಲಿ, ಇಲ್ಲಿ ಕರ್ನಾಟಕದ ಜನರಿಂದ ವೋಟ್ ಪಡ್ಕೊಂಡು ನೀವು ಯಾವ್ಯಾವ ಹುದ್ದೆಗಳಲ್ಲಿದ್ದೀರಿ, ನೀವು ಆ ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅದು ನೀವು ಯೋಗ್ಯತೆ ನಿಮಗಿಲ್ಲ ಅಂತ ತೋರಿಸ್ಕೊಳ್ಳುತ್ತೆ ಹೊರತು ಜನ ತೂಚಿ ಅಂತ ಉಗಿತಾರೆ. ಪುನಃ ಆಮೇಲೆ ಎಲೆಕ್ಷನ್ ಬಂದಾಗ ಅವಾಗ ಏನ್ ಬುದ್ಧಿ ಕಲಿಸ್ಬೇಕು ಅವತ್ತು ಕಳಿಸ್ತಾರೆ. ಜನ ನಿಮ್ಗೆ ವೋಟ್ ಹಾಕೋದಲ್ದೆ ಪುನಃ ನಿಮ್ ಬೆನ್ನಿಂದೆ ಶಾಸಕರ ಹಿಂದೆ ಸಚಿವರುಗಳ ಹಿಂದೆ ಏನ್ ಬೇಡ್ಕೊಂಡು ನಿಂತ್ಕೋಬೇಕ ಒಂದ್ ಕೆಲಸ ಆಗೋದಕ್ಕೆ ಅಂತ ಎಷ್ಟು ಪ್ರಕರಣಗಳನ್ನ ದಿನಕ್ಕೆ 100 ಪ್ರಕರಣ ಕೊಡಬಲ್ಲೆ ನಾನು ನಿಮ್ಗೆ. ಜನ ಇವತ್ತು ಯಾವ ತರ ಅಲಿತಾ ಇದ್ದಾರೆ ಅಂತ ಹೇಳಿ ನೋಡಿ. ನಾನು ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. ಸುನಿಲ್ ಕುಮಾರ್ ಅವರು ಹಿರಿಯರು ಅಂತ ಅನ್ಕೊಂಡಿದ್ದೀನಿ ಬಿಜೆಪಿಲಿ.
ಅವರದೇ ಕ್ಷೇತ್ರದಲ್ಲಿ ನಾನು ಅವ್ರ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ 20 ಕೋಟಿ ರೂಪಾಯಿ ಯೋಜನೆಯದು ಒಂದು ಕಾಮಗಾರಿಗೆ ರಸ್ತೆದು ಮತ್ತು ವಿವಿಧ ಕಾಮಗಾರಿಗಳಿಗೆ ಚೆಕ್ ಡ್ಯಾಮ್ಗೆ ಮೊನ್ನೆ ಗುದ್ಲಿ ಪೂಜೆ ಮಾಡ್ತಿದ್ರು. ಕಾಮಗಾರಿಗಳು ನಡೀತಿಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ನೀವು ಕಾಮಗಾರಿಗಳು ಆಗ್ತಿಲ್ಲ. ಲೆಟ್ಸ್ ಫರ್ಗೆಟ್ ಕಾಂಗ್ರೆಸ್ MLA. BJP ಶಾಸಕರದು ಭಾಗದಲ್ಲೂ ಅಭಿವೃದ್ಧಿಗಳು ನಡೀತಾ ಇದೆ. ಹಂಗನ್ಬಿಟ್ಟು ಅಭಿವೃದ್ಧಿನೇ ನಡೀತಾ ಇಲ್ವಾ? ಲೆಟ್ಸ್ ನಾಟ್ ಪಿಕ್ ಅಂಡ್ ಚೂಸ್ ಮೇಡಮ್. ಬಟ್ ಸೆಕೆಂಡ್, ರಾಜ್ಯಕ್ಕೆ ಬರಬೇಕಾಗಿರೋದು ಅನುದಾನದಲ್ಲಿ ಬಿಜೆಪಿ ಸಂಸದರು ಬಿಜೆಪಿ ಸಚಿವರು ವಿಫಲವಾಗಿದ್ದಾರೆ ಅಂತ ನಿಮಗೆ ಹೇಳಕ್ಕೆ ನೋಡಿ. ರಾಜ್ಯಕ್ಕೆ ನಾನು ಜನನಾಯಕರುಗಳಿಗಿರ್ಬೇಕು, ನೋಡಿ ಕಾಂಗ್ರೆಸ್ ಆಗಿರ್ಲಿ, ನೋಡಿ ನಾವು 58,000 ಕೋಟಿ ರೂಪಾಯಿನ ನೀವು ಗ್ಯಾರಂಟಿಗಳಿಗೆ ಯೂಸ್ ಮಾಡಿ ಅದೇ ನಿಮ್ಮ ಸಾಧನೆ ಆದ್ರೆ ಹಣ ಡೆವಲಪ್ಮೆಂಟ್ ಗೆ ದುಡ್ಡಿಲ್ಲ ಅಂತ ಹೇಳದೆ ನಿಮ್ಮ ಸಾಧನೆ. ಏನು ಮಾಡಿಲ್ಲ, ಅದು ಕೂಡ ಗ್ಯಾರಂಟಿಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಜನಗಳಿಗೆ. ಟಾಪಿಕ್ ಇವತ್ತು ಸಂತೋಷ್ ಲಾಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಈ ರಾಜ್ಯ ರಾಜಕಾರಣಕ್ಕೆ ಅನಿವಾರ್ಯತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ತರ ಕೆಲವರು ಅನಿವಾರ್ಯತೆ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟವರು ಇದ್ದಾರೆ. ಅದನ್ನ ಡೈರೆಕ್ಟ್ ಆಗಿ ಹೇಳಿಲ್ಲ, ಕೆಲವರು ಹೈಕಮಾಂಡ್ ಮೇಲೆ ಬೊಟ್ಟು ತೋರಿಸಿದ್ದಾರೆ. ಆದ್ರೆ ಸಂತೋಷ್ ಲಾಡ್ ಅವರು ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಅನಿವಾರ್ಯತೆ ಅಂತ ಹೇಳಿದ್ದಾರೆ. ಹೌದಾ? ಸಿಎಂ ಇವತ್ತು ಈ ರಾಜ್ಯಕ್ಕೆ ಅನಿವಾರ್ಯತೆನ? ಹೈಕಮಾಂಡ್ಗೆ ಯಾರ ಆಶೀರ್ವಾದ ಇದೆ? ಹೈಕಮಾಂಡ್ಗೆ ಯಾರ ಅನಿವಾರ್ಯತೆ ಇದೆ ಇವಾಗ? ನೋಡಿ, ರಾಜ್ಯದ ಒಬ್ಬ ಪಕ್ಷದ ಕಾರ್ಯಕರ್ತನೂ ಪಕ್ಷಕ್ಕೆ ಒಂದು ಊರುಗೋಲಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಎಲ್ಲರೂ ಇರ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15 ಬಡ್ಜೆಟ್ ಮಂಡಿಸಿದ್ದಾರೆ. ಶೋಷಿತ ವರ್ಗದ ಪರವಾಗಿ ನಿಂತು ಹೋರಾಡಿದ್ದಾರೆ. ಸರ್ವರಿಗೂ ಸಮಪಾಲು ಅಂತ ಎಲ್ಲ ಜನಾಂಗದವರು, ಬ್ರಾಹ್ಮಣರು, ದಲಿತರು, ಕುರುಬರು, ಕ್ರೈಸ್ತರು, ಸಿಖ್ಖು ಎಲ್ಲರಿಗೂ ಒಂದು ಹೆಲ್ಪ್ ಆಗುವಂಥ ರೀತಿ ಬಡ್ಜೆಟ್ಗಳನ್ನ ಮಂಡಿಸಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಿದ್ದಾರೆ. ನುಡಿದಂತೆ ನಡೆದಿದ್ದಾರೆ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಅವರು ರಾಜ್ಯದ ಕಂಡ ಧೀಮಂತ ಒಂದು ಲೀಡರು. ಅವರ ಅವಶ್ಯಕತೆ ಪಾರ್ಟಿಗಿದೆ, ಎಸ್ ಅಫ್ಕೋರ್ಸ್. ಬಟ್ ಅವರು ನಾನು 28ರಲ್ಲಿ ಚುನಾವಣೆಗೆ ನಾನು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆ ವಿಷಯದಲ್ಲಿ ಸಂತೋಷ್ ಲಾಡ್ ಸಾಹೇಬರು ಹೇಳಿದ್ದಾರೆ, ಅವರು ನಿಂತ್ಕೊಂಡು ಏನಪ್ಪ ಅವ್ರಿಗೆ 100 ಕಾಲ ಅವರು ಅವ್ರಿಗೆ ಆಯುಷ್ ಕೊಡಬೇಕು ಅಂತ ನಾವು ಕೇಳಿಕೊಂಡು ಅವರು ಪಕ್ಷದಲ್ಲಿ ಚುನಾವಣೆ ನಿಂತ್ಕೊಂಡು ಪಕ್ಷವನ್ನು ನಮಗೆ ಮುನ್ನಡೆಸಬೇಕು ಅಂತ ಹೇಳಿದ್ದಾರೆ ಹೊರತು ದಟ್ ಡಸ್ ನಾಟ್ ಮೀನ್ ಅವರು ರಿಟೈರ್ಡ್ ಆಗಬೇಕು ಅದು ಇದು. ಅವ್ರ ಮಗ ಅವರು ಹೇಳಿದ್ದಾರೆ. ಆನ್ ದ ಕಾಂಟ್ರರಿ ಅವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಹೇಳಿದವರು ಮತ್ತೆ ಬದಲಾವಣೆ ಆಗುತ್ತೆ ಅವ್ರ ಮಕ್ಕಳು ಹೇಳಿದ್ದಾರೆ. ನೋಡಿ, ಅವರು ಯತೀಂದ್ರ ಅವರು ಹೇಳಿದ್ದಾರೆ, ಐ ಅಗ್ರಿ. ಅವ್ರಿಗೆ ವಯಸ್ಸು ಸಹಜ ಅಂತ ನಾವು ಹೇಳಿದ್ದಾರೆ. ವಯಸ್ಸು ಸಹಜ ಅಂತ ಹೇಳಿಲ್ಲ ಅವರು. ನಮ್ಮ ತಂದೆಯವರು ರಾಜಕೀಯ ನೇತೃತ್ವ ಅಂತ್ಯಕಾಲದಲ್ಲಿದ್ದಾರೆ, ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರು ಅಂತ ಒಂದು ಮಾತನ್ನು ನೋಡಿ ಅವ್ರು ಹೇಳಿದ್ದು ಅದೇ ಅವರ ಅವಶ್ಯಕತೆ ನಮ್ಗೆ ಅವ್ರು ಹೇಳಿದ್ದಾರೆ. ಯತೀಂದ್ರ ಅವ್ರು ಹೇಳಿದ್ದಾರೆ 2028ಕ್ಕೆ ನಮ್ಮನ್ನು ಮುನ್ನಡೆಸಬೇಕು, ಅವರು ನಿಂತ್ಕೋಬೇಕು ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಆ ಕಾಂಟ್ರಾಕ್ಟರ್ ದಟ್ ಡಸ್ ನಾಟ್ ಮೀನ್ ಅವರು. ದಿ ಅದರ್ ಥಿಂಗ್, ಬಿಹಾರ ಎಲೆಕ್ಷನ್ ನ ರಿಸಲ್ಟ್ಸ್ ರಾಜ್ಯ ರಾಜಕಾರಣದ ಮೇಲೂ ಪ್ರಭಾವ ಬೀರುತ್ತೆ. ಒಂದು ಪಕ್ಷ ಏನಾದ್ರೂ ಬಿಹಾರದಲ್ಲಿ ಮಹಾಗಠಬಂಧನ್ ಏನಿದೆ ಅದು ಸೋತಾರೆ, ರಾಜ್ಯದಲ್ಲಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ರಾಜ್ಯದಲ್ಲಿ ಅವಾಗ ನಾಯಕತ್ವ ಬದಲಾವಣೆ ಮಾಡುವಂತ ರಿಸ್ಕ್ಗೆ ಹೈಕಮಾಂಡ್ ಹೋಗೋದಿಲ್ಲ. ನೋಡಿ ಮೇಡಮ್, ಇಲ್ಲಿವರೆಗೂ ಬಿಹಾರ್ ಎಲೆಕ್ಷನ್ನ ಪ್ರಿಡಿಕ್ಷನ್ ಯಾವ ಸರ್ವೆ ಏಜೆನ್ಸಿ ಯಾವ ಪ್ರೀ ಪೋಲು ಪೋಸ್ಟ್ ಪೋಲ್ ಯಾವ ಸರ್ವೆ ಏಜೆನ್ಸಿ ಆಲ್ ಫ್ಲಾಟ್ ಆಗೋಗಿದೆ. ಯಾರು ಗೆಲ್ತಾರೆ ಸೋಲ್ತಾರೆ. ಎಸ್ ವಿ ಆರ್ 20 ವರ್ಷದ ದುರಾಡಳಿತ ಬೇಸತ್ತೋಗಿದ್ದಾರೆ ಜನ. ಸುಮ್ಮನೆ ಏನೋ ಗ್ಯಾರಂಟಿ ಕೊಟ್ಬಿಟ್ಟು ಮಂಗನ್ ಮಾಡಕ್ ಹೊರಟಿದ್ದಾರೆ ಬಿಹಾರ್ ಜನತೆ. ಗ್ಯಾರಂಟಿ ಕೊಟ್ಬಿಟ್ಟು ಕರ್ನಾಟಕ ನೋಡಿ ಹಂಗನ್ಬಿಟ್ಟು ನೋಡಿ ಎಲೆಕ್ಷನ್ಗೋಸ್ಕರ ನಾವು ಮಾಡಲ್ಲ. ನೋಡಿ ಕರ್ನಾಟಕದ ಜನತೆಗೆ ಅವಮಾನ ಮಾಡ್ಬಿಡಿ. ನೋಡಿ ಮಂಗ ಮಾಡಿದ್ರು ಅಂತ ಹೇಳ್ತೀರಾ? ಆಯ್ತು, ಇವಾಗ ಕರ್ನಾಟಕ ರಾಜ್ಯದ ಜನಗಳನ್ನ ನೀವು ಗ್ಯಾರಂಟಿ ನೋಡಿ ಕೊಟ್ಟುಬಿಟ್ಟು ಪ್ರತಿ ತಿಂಗಳು ಹಾಕ್ತಿದಾರ ಅಂತ ನೀವು ಅದನ್ನ ಫಾಲೋ ಅಪ್ ಮಾಡ್ಬೇಕು. ಇವಾಗ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಸಿಂಧೂರಿ ಅವರೇ, ಮಹಾರಾಷ್ಟ್ರದಲ್ಲಿ 1 ತಿಂಗಳು ಹಾಕ್ಬಿಟ್ಟು ನಿಲ್ಸಬಿಟ್ರು. ದೆಹಲಿಲಿ ಪ್ರಾಮಿಸ್ ಮಾಡಿದ್ರು ಇದೇ ಬಿಜೆಪಿ ಸರ್ಕಾರ. ಎಲ್ಲೋಯ್ತು? ಕೊಟ್ಟಂತ ಮತ್ತೊಂದು ರಾಜ್ಯದ ಗತಿ ಏನಾಗಿದೆ ಅಂತ ನೋಡಿ ಗ್ಯಾರಂಟಿ ನಾವ್ ಏನೇ ಬರ್ಲಿ ಗ್ಯಾರಂಟಿ ಕೊಟ್ಟಿರುವಂತ ಮತ್ತೊಂದು ರಾಜ್ಯದ ಗತಿ ಏನಾಗಿದೆ ನೋಡಿ. ಅದೇನೇ ಫುಲ್ಫಿಲ್ ಮಾಡಕ್ಕಾಗಿಲ್ಲ, ಫೇಲ್ಯೂರೇ ಆಗೋಯ್ತಲ್ಲ. ನೋಡಿ ಯಾವ ಫೇಲ್ಯೂರು ಆಗಲ್ಲ ಮೇಡಮ್, ಏನೂ ಆಗಲ್ಲ. ವಿ ವಿಲ್ ಫುಲ್ಫಿಲ್ ವಾಟ್ ವಿ ಹ್ಯಾವ್ ಪ್ರಾಮಿಸ್ಡ್. ಬಿಜೆಪಿ ತರ 106 ಪ್ರಾಮಿಸ್ಗಳು ಮಾಡ್ಬಿಟ್ಟು ಕೇವಲ 10% ಪ್ರಾಮಿಸ್ನ ನಾವು ಫುಲ್ಫಿಲ್ ಮಾಡೋ
ಗ್ಯಾರಂಟಿ ಯೋಜನೆಯೇ ರಾಜ್ಯ ಸರ್ಕಾರದ ಅಭಿವೃದ್ಧಿ. ನೋಡಿ, ಅಭಿವೃದ್ಧಿನೂ ಮಾಡ್ತೀವಿ, ಅದು ಕೂಡ ಸರಿ ಕೊಡ್ತಾ ಇಲ್ಲ, ಅದು ಕೂಡ ಸರಿ ಕೊಡ್ತಾ ಇಲ್ಲ. ನೀವು ನಿಮ್ಮ ಮಂತ್ರಿಗಳು ಶಾಸಕರು ಬೆಳಗ್ಗೆ ಎದ್ರೆ ರಸ್ತೆಯಲ್ಲಿ ಹೇಳ್ಕೊಂಡು ಬರ್ತಿದ್ದಾರೆ, ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ, ನಾವು ಖರ್ಚು ಮಾಡಕ್ ಆಗ್ತಿಲ್ಲ, ಜನಗಳ ಮುಖ ತೋರ್ಸಕ್ ಆಗ್ತಿಲ್ಲ. ನೋಡಿ, ಇವ್ರಿಗೂ ಡಬಲ್ ಇಂಜಿನ್ ಸರ್ಕಾರ ಇದೆ ಮೇಡಮ್. ಒಂದ್ ನಿಮಿಷ ಪ್ರಶ್ನೆ ಉತ್ತರ ಕೊಡಿ. ಇವ್ರದ್ದು ಡಬಲ್ ಇಂಜಿನ್ ಸರ್ಕಾರ ಇದೆ. ಮಹಾರಾಷ್ಟ್ರದಲ್ಲಿ, ಬಿಹಾರದಲ್ಲಿ, ಇದು ಡೆಲ್ಲಿಲಿ, ಮಧ್ಯಪ್ರದೇಶದಲ್ಲಿ ಯಾಕೆ ಒಂದ್ ತಿಂಗಳು ಹಾಕ್ಬಿಟ್ಟು ನಿಲ್ಸೇ ಬಿಡ್ತಾರೆ? ಡೆಲ್ಲಿಲಿ 5 ತಿಂಗಳಾಯ್ತು ಅಧಿಕಾರಕ್ಕೆ ಬಂದು, ಇಲ್ಲಿವರೆಗೂ ಒಂದ್ ಕಂಟೈನರ್ ಹಾಕಿದ್ದಾರೆ. ನಮ್ ಸ್ಟೇಟ್ ಅಲ್ಲಿ ಫೇಲ್ಯೂರ್ ಆಗಿದೆ, ಫುಲ್ಫಿಲ್ ಆಗಿದೆ. ನಾನು ಕೇಳ್ತಾ ಇರೋದು, ಈಗ ನೀವು ಬಿಹಾರದಲ್ಲಿ ಗ್ಯಾರಂಟಿ ಕೊಟ್ಬಿಟ್ಟು ಮಂಗ ಮಾಡ್ತಾರೆ ಅಂತ ಹೇಳ್ತಿರ್ವಾಗ, ಹೌದು ಮೇಡಮ್, ಆಬ್ವಿಯಸ್ಲಿ ಎಲೆಕ್ಷನ್ ಕಿಮಿಕ್, ಅದು ಎಲೆಕ್ಷನ್ ಬದ್ಧತೆ ಇದ್ರೆ ಅಲ್ಲ. ನೋಡಿ, ಚೆಲುವರಾಯ ಸ್ವಾಮಿ ಅವರು ಒಪ್ಕೊಂಡಿದ್ದಾರೆ ಮೇಡಮ್. ಚೆಲುವರಾಯ ಸ್ವಾಮಿ ಹೇಳಿದ್ದಾರೆ ಅದನ್ನ, ಹೌದು ನಾವು ಇದನ್ನ ಮಾಡಿದೀವಿ ಅಂತ ಅವರು ಚೆಲುವರಾಯ ಸ್ವಾಮಿ ಮಂತ್ರಿಗಳು ಹೇಳಿದ್ದಾರೆ. ಪರವಾಗಿ ನಿಂತಿದ್ದೀವಿ. ಎಷ್ಟು ಜನ ಕೃಷಿ ಸಚಿವರು ಹೇಳಿದ್ದಾರೆ, ಒಂದು ಮನೆಗೆ ಗ್ಯಾರಂಟಿಯಿಂದ 15,000 ರೂಪಾಯಿ ಉಳಿತಾ ಇದೆ. 15,000 ಒಂದು ಹೆಣ್ಣು ಮಗುಗೆ ಉಳಿತಾ ಇದೆ. 25,000 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀರಿ. ನೀವು 6,000 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ 25,000 ಕಲೆಕ್ಟ್ ಮಾಡ್ತಾ ಇದ್ದೀರಿ. ಅದೇ ದಯವಿಟ್ಟು ಬಿಜೆಪಿ ಸರ್ಕಾರ ಎಷ್ಟು ಕಿತ್ಕೋತಾ ಇದೆ ಅಂತ ಹೇಳಿ ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಾವು ಫ್ರೀ ಆಗಿ ಹೋಗ್ತಿದ್ವಿ. ನೋಡಿ, ಫ್ರೀ ಆಗಿ ನೋಡಿ, ಆಬ್ವಿಯಸ್ಲಿ ಹೇಳ್ಬೇಕಲ್ಲ, ಅವ್ರು ಮಾಡ್ತಿರೋದು ಹಗಲು ದುರಾಣೆ ಮಾಡ್ತಿದ್ದಾರೆ, ಟ್ಯಾಕ್ಸ್ ಟೆರರಿಸಂ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಟ್ಯಾಕ್ಸ್ ಟೆರರಿಸಂ ಮಾಡ್ತಿದೆ. ಪೆಟ್ರೋಲ್ ಡೀಸೆಲ್ ಮಾತಾಡಬೇಡಿ, ಕಶ್ಯಪ್ ಬೇನೇನೋ ಮಾತಾಡಬೇಡಿ. ಕಾಂಗ್ರೆಸ್ ಪಕ್ಷದ ವಕ್ತಾರರಿದ್ದೀರಿ, ನೀವು ಸರಿ ಮಾತಾಡಿ. ದರೋಡೆ ಮಾಡ್ತಾರೆ, ನೀವು ದರೋಡೆ ಮಾಡಿದವರು. ಖಜಾನೆಯ 187 ಕೋಟಿ ರೂಪಾಯಿ ನೇರವಾಗಿ ಕದ್ದವರು ನೀವು. ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಟಾಪಿಕ್ ಹೇಳಿ ಮೇಡಮ್. ಅದೇ ಲಾಸ್ಟ್ ರಿಯಾಕ್ಷನ್ ಆನ್ ಕಾಂಗ್ರೆಸ್ ಡೆವಲಪ್ಮೆಂಟ್ಸ್. ಮೇಡಮ್, ಕಾಂಗ್ರೆಸ್ ಬರೀ ಕೇವಲ ಒಂದು ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ, ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅದು ಅತ್ಯಾಚಾರ ಅನಾಚಾರ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ಶೂನ್ಯವಾದಂಥ ಸರ್ಕಾರ. ಯಾವುದೇ ರೀತಿಯಾದಂಥ ಇವರು ಕುರ್ಚಿಗೋಸ್ಕರ ಕಿತ್ತಾಡಿಕೊಂಡು ಈ ರಾಜ್ಯದ ಇದನ್ನು ಬಿಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಯಾವುದೇ ಒಂದು ಸಣ್ಣ ಗುದ್ದಿ ಕಾಮಗಾರಿಗಳು ಮಾಡಲಿಕ್ಕೆ ಹಣ ಇಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಅನೇಕ ಶಾಸಕರು ಬಹಿರಂಗವಾಗಿ ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದು ತಾವು ಕೂಡ ಎಲ್ಲ ಕೂಡ ನೋಡಿದ್ದೀರಿ. ಇದು ಏನು ಸೋತಿರ್ತಕ್ಕಂಥ ಸರ್ಕಾರ, ಜನರಿಗೆ ಅಸಹಾಯಕತೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ. ಕೇವಲ ಒಂದು ಗ್ಯಾರಂಟಿಗಳನ್ನು ಕೊಡೋದೇ ಒಂದು ರಾಜ್ಯ ಸರ್ಕಾರದ ದೊಡ್ಡ ಸಾಧನೆ ಅಂದ್ಕೊಂಡಿರ್ತಕ್ಕಂಥವ್ರು. ಆಮೇಲೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ತೊಂದರೆಗೊಳಗಾದಂಥ ರೈತರಿಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬಂದಂಥ ಹಣದಲ್ಲಿ 1 ರೂಪಾಯಿ ಕೂಡ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಅಷ್ಟೇ ಅಲ್ಲದೆ ಆಡಳಿತ ಪಕ್ಷದವ್ರಿಗಾಗಲಿ ವಿರೋಧ ಪಕ್ಷದವ್ರಿಗಾಗಲಿ ಶಾಸಕರಿಗೆ 50 ಕೋಟಿ 25 ಕೋಟಿ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಇವ್ರು ಹಣ ಏನು ಮಾಡ್ತಿದ್ದಾರೆ, ಎಲ್ಲಿ ಕಳಿಸಿದ್ದಾರೆ ಅಂತ ನಮ್ಮ ಕಶ್ಯಪ್ ಅವರು ಹೇಳ್ಬೇಕು. ಅದು ಬಿಟ್ಟು ನೀವು ಕೇಂದ್ರ ಸರ್ಕಾರದ ಮೇಲೆ ಟ್ಯಾಕ್ಸ್ ಹಾಕ್ತೀರಿ, ಅದಾಗ್ತೀರಿ ಅಂತ ಅನೇಕ ಬಾರಿ ನಮ್ಮ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅನೇಕ ಸಾರಿ ಇಲ್ಲಿ ಬಂದು ಹೇಳಿದ್ದಾರೆ, ಏನು ಹಣ ಏನಾಗ್ತಿದೆ ರಾಜ್ಯ ಸರ್ಕಾರ ಕೊಟ್ಟಿದ್ದೀವಿ ಅಂತ ಹೇಳಿ. ಆದರೆ ಅದ್ಬಿಟ್ಟು ನೀವು ಏನೋ ಬೇರೆ ಡೈವರ್ಟ್ ಕಾಂಗ್ರೆಸ್ನ ಒಂದು ಹುಟ್ಟುಗುಣನೇ ಒಂದು ವಿಷಯ ಆಧಾರಿತ ವಿಚಾರಗಳನ್ನ ಮರೆಮಾಚತಕ್ಕಂಥದ್ದು. ಮತ್ತು ಈ ಗೊಂದಲಕಾರಿ ಸ್ಟೇಟ್ಮೆಂಟ್ಗಳ ಬಗ್ಗೆ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ನೋಡಿ, ನಮ್ಮ ಉನ್ನತವಾದ ನಾಯಕರಾದ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು ಹೇಳಿದ್ದಾರೆ, 4 ಗೋಡೆ ಮಧ್ಯೆ ಡಿಸ್ಕಷನ್ ಆಗಿರೋದು, ನಾವು ತೀರ್ಮಾನ ಮಾಡಿದ್ದೀವಿ. ತೀರ್ಮಾನ ಏನಾಗಿದೆ ಅಂತ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ. ಯಾವಾಗ ಏನು ಹೇಳಬೇಕು ಅದನ್ನು ಹೇಳ್ತೀವಿ. ನಿಮಗೆ ಏನು ಕೊಟ್ಟಿದ್ದೀವೋ ಅಸೈನ್ಮೆಂಟನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಅಪ್ರಸ್ತುತ ಮಾತಿಗೆ ನಾವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡಲ್ಲ. ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿಕೊಂಡು ಮುಂದುವರಿಯೋಣ ಮೇಡಮ್, ಅಷ್ಟೇ ನಂದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಕಾಂಗ್ರೆಸ್ ವಕ್ತಾರರು ಹೇಳದಂತೆ 4 ಗೋಡೆಗಳ ಮಧ್ಯೆ ಕೇಂದ್ರದ ಕಾಂಗ್ರೆಸ್ ವರಿಷ್ಠರು ಹಾಗೂ CM DCM ನಡುವೆ ನಡೆದಿರುವಂತಹ ಮಾತುಕತೆ ಇದೆಯಲ್ಲ, ಅದು ಅವರಿಗೆ ಸೀಮಿತ ಆಗಿತ್ತು ಅಂತಂದ್ರೆ, ಏನ್ ಟಾಸ್ಕ್ ಕೊಟ್ಟಿದ್ದೀವಿ, ಕೆಲಸ ಏನ್ ಕೊಟ್ಟಿದ್ದೀವಿ, ನಿಮ್ಮ ಜವಾಬ್ದಾರಿ ನೀವು ನಿಭಾಯಿಸ್ಕೊಂಡು ಹೋಗಿ ಅಂತ ಹೈಕಮಾಂಡ್ ಹೇಳಿದ್ದೇ ನಿಜ ಆಗಿದ್ರೆ, ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು, ಸಚಿವರುಗಳು ಮತ್ತಿನ್ಯಾರೇ ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು, ನಿಮ್ಮ ಬಾಯಿಗಳಿಗೆ ಬೀಗ ಹಾಕೊಂಡು ಉಸ್ತುವಾರಿಗಳು ನಿಮ್ಮ ಕ್ಷೇತ್ರದ ಬಗ್ಗೆ ಗಮನ ಕೊಟ್ಕೊಂಡು, ಸಚಿವರು ನಿಮ್ಮ ಇಲಾಖೆ ಬಗ್ಗೆ ಗಮನ ಕೊಟ್ಕೊಂಡು ಕೆಲಸವನ್ನ ಮಾಡಬೇಕಾಗತ್ತೆ. ಸಾಕಷ್ಟು ಗೊಂದಲಗಳನ್ನ ನೀವು ಏನ್ ಸೃಷ್ಟಿಸ್ತಾ ಇದ್ದೀರಿ, ಇದು ಎಲ್ಲರಿಗೂ ಕೂಡ ಗೊಂದಲ ಸೃಷ್ಟಿ ಆಗ್ತಿದೆ. ಆಸ್ ಪರಮೇಶ್ವರ್ ಅವರು ರೈಟ್ಲಿ ಆಸ್ ಹಿ ಸೆಡ್, ಇದು ಆಡಳಿತದ ಮೇಲೂ ಕೂಡ ಸಾಕಷ್ಟು ದುಷ್ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಈ ರಾಜಕೀಯ ಸ್ಟೇಟ್ಮೆಂಟ್ಗಳ ಇವು ಇಲ್ಲ ಅಂತಂದ್ರೆ ನಿಜವಾಗ್ಲೂ ಏನಾದರೂ ನಾಯಕತ್ವ ಬದಲಾವಣೆ ಆಗುತ್ತಾ? ಈ ದಲಿತ CM ಕಾರ್ಡ್ ಅನ್ನ ಏನು ಪ್ಲೇ ಮಾಡ್ತಾ ಇದ್ದಾರೆ, ಇದರಲ್ಲಿ ಸಕ್ಸಸ್ ಆಗ್ತಾರಾ? ಇದೆಲ್ಲ ವಿಚಾರಗಳನ್ನ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ಇನ್ನೊಂದು 2 ದಿನದಲ್ಲಿ ನವೆಂಬರ್ ಬರುತ್ತೆ. ಸೊ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಕಾಂಗ್ರೆಸ್ನಲ್ಲಿ, ಕ್ಷಿಪ್ರ ಬೆಳವಣಿಗೆಗೆ ಒಂದು ಫುಲ್ ಸ್ಟಾಪ್ ಸಿಗುತ್ತಾ ಅಥವಾ ಈ ಗೊಂದಲಕ್ಕೆ ರಾಹುಲ್ ಗಾಂಧಿ ತೆರೆ ಎಳಿತಾರಾ? ಇದೆಲ್ಲವನ್ನ ನೋಡೋಣ, ಕಾದ್ ನೋಡ್ಬೇಕಾಗತ್ತೆ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.
you.